ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿಂದು ಹೊಂಟಿವಿ ನಮ್ಮ ಬಿಜಾಪುರ ರಾಜ ಗಣಪತಿ ಬಪ್ಪ ಅವ್ರದ ವಿಸರ್ಜನೆ ನೋಡೋಕೆ. ನಮ್ಮ ಬಿಜಾಪುರ ಫುಲ್ ಫೇಮಸ್ ಇರ್ತದ, ಲೈಕ್ ನೋಡುವಂಗಿರ್ತದ. ಸೊ ನಾವು ಹೊಂಟಿವಿ, ನಿಮಗೂ ನಮ್ಮ ವಿಡಿಯೋ ತೋರಿಸ್ತೀವಿ. ಸೊ ಏನಾದ್ರೆ ನಮ್ಮ ಚಾನಲ್ದಾಗ ಹೊಸದಾಗಿದ್ರಿಂದ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಏನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ. ಆ್ಯಂಡ್ ಗಣಪತಿ ಬಪ್ಪ ಮೋರಯ್ಯ. ಇಲ್ಲಿ ನಮ್ಮಮ್ಮ ಸ್ಕೂಟಿ ಹೊಡೆದಾರ, ನಾ ಹಿಂದೆ ಕೂತೀನಿ. ಇಲ್ಲೊಂದು ಗಣಪತಿ ಬಪ್ಪ ನೋಡ್ಬೋದು. ಇಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ ಮಾಡಾಕತ್ತಾರ ವಿಸರ್ಜನ್ದ. ಭಾಳ ಜೋರೇ ಮಾಡ್ತಾರೆ ಇಲ್ಲೆಲ್ಲ. ನಮ್ಮ ಊರೊಳಗೆ ಸ್ಪೆಷಲಿ ಗಾಂಧಿ ಚೌಕ್ ಅಂತ ಹೇಳಿ ಒಂದು ಪ್ಲೇಸ್ ಅದ. ಅಲ್ಲೇ ಆ ಪ್ಲೇಸ್ ಒಳಗೆ ಎಲ್ಲರೂ ಗಣಪತಿಗಳು ತೊಗೊಂಡ್ಬರ್ತಾರೆ ವಿಸರ್ಜನೆ ಮಾಡಕ್ಕೆ. ಇಲ್ಲೇ ಎಲ್ಲ ಲೈಕ್ ಮೆರವಣಿಗೆಗಳು ಸ್ಟಾರ್ಟ್ ಆಗ್ತಾವೆ. ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಬಸವೇಶ್ವರ ಸರ್ಕಲ್, ಬ್ಯಾಕ್ ಸೈಡ್ ಗಾಂಧಿ ಚೌಕ್. ಆಲ್ರೆಡಿ ಗಾಂಧಿ ಚೌಕ್ ಒಳಗೆ ಭಾಳ ರಶ್ ಆಗಿಬಿಟ್ಟದ. ಲೈಕ್ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗದ. ಅದಕ್ಕಂತ ಹೇಳಿ ಪೊಲೀಸವ್ರು ಫುಲ್ ಕಂಟ್ರೋಲ್ ಮಾಡಾಕತ್ತಾರ. ನಮಗೆ ಈ ಕಡೆಯಿಂದ ಒಳಗಿಂದ ಹೋಗಂತ ಹೇಳಿ ಈ ಕಡೆ ಕಳ್ಸಾರ. ನಮ್ಮ ಮಮ್ಮಿ ಲೈಫ್ದಾಗ ಫಸ್ಟ್ ಟೈಮ್ ನೋಡಕ್ಕೆ ಬಂದಾರ ಅಂತ ಗಣಪತಿ ವಿಸರ್ಜನೆ ಹಿಂಗೆ. ಸೊ ಇಲ್ಲಿ ಹೊಂಟದ. ನಮ್ಮ ಬಿಜಾಪುರದ ಫೇಮಸ್ ಹಿಂದೂ ಮಹಾಗಣಪತಿ ದರ್ಶನ ಮಾಡ್ಕೊಂಬರಕ್ಕೆ ಹೋಗೋಣ ಅಂತ ಹೇಳಿ ಹೊಂಟಿವಿ. ಸೊ ತೋರಿಸ್ತೀನಿ ನಿಮ್ಗೆ ಅಲ್ಲಿ ಹೋಗೋಣ ಹೆಂಗಿದೆ ಅಂತ ಹೇಳಿ. ಇಲ್ಲಿ ಪಟಾಕ್ಷಿ ಹಚ್ಚಿದ್ರೆ ಹಾಗೆ ವಿಡಿಯೋ ಮಾಡೋಗದ್ಲು ಹಾಗೆ ಹೊಂಟಿನ ಮುಂದೆ. ಅಲ್ಲಿ ಅಜ್ಜಿ ಅನ್ನ ಇಬ್ರು ಅದ್ರ ಹಂಗೆ ಗಾಡಿ ಹಚ್ಚಾರ ಹೊಡಿತದ. ಇಲ್ಲ ಈ ವರ್ಷ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯಗೌಡ ಎಸ್ ಪಾಟೀಲ್ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು, ಪರಮ ಪೂಜ್ಯರಿಗೆ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಅದೀನಿ ಗಾನ್ಗಾಪುರ್ ಒಳಗೆ ದತ್ತ ಟೆಂಪಲ್ ಅಂತ ಹೇಳೇನು ಫೇಮಸ್ ಅದಲ್ಲ. ಆ ಫೇಮಸ್ ಟೆಂಪಲ್ ವಿಸಿಟ್ ಮಾಡಕ್ಕೆ ಬಂದೀನಿ ನಾನು ನನ್ನ ಫ್ರೆಂಡ. ಸೊ ಇಲ್ಲಿ ಟಮ್ ನಿಂತೈತಿ. ಇಲ್ಲಿ ನಾವು ಸ್ಟೇ ಅದೀವಿ. ಸೇವೇಕರಿ ನಿವಾಸ್ ಅಂಥೇಳಿ ಸೇವೇಕರಿ ನಿವಾಸ ಒಳಗೆ ನಾವು ಸ್ಟೇ ಅದೀವಿ. ಸೊ ಪರ್ ರೂಮ್ ಪ್ರೈಸ್ 800 rupees. ಇಲ್ಲಿ ಬಂದ್ರಂದ್ರೆ ಪ್ಲೀಸ್ ಇಲ್ಲಿ ಸ್ಟೇ ಮಾಡಿರಿ, ಲೈಕ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಆಟೋ 15 rupees ಅದ ಪರ್ ಪರ್ಸನ್. ಆಟೋದಿಂದ ಬರೋದು ಹೋಗೋದು ಮಾಡ್ಬೋದು. ಸೊ ಇನ್ ಕೇಸ್ ಇದು ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಅನ್ಕೋತೀನಿ. ಆ್ಯಂಡ್ ಸೊ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಬರ್ರಿ. ಸೊ ಫೈನಲ್ ನಾವೀಗ ದತ್ತ ಮಂದಿರಕ್ಕೆ ರೀಚ್ ಆದ್ವಿ. ಒಳಗೆ ಎಂಟ್ರೆನ್ಸ್ ಐತಿ. ಇಲ್ಲಿ ಎಂಟ್ರೆನ್ಸ್ ಪಂದ್ರ ದಿನ ಆಗ್ಬೇಕಪ್ಪ. ಸೊ ನಾ ಏನು ಬಂದಿದ್ದೀನಿ ನಮ್ಮ ಅಜ್ಜಿ ಊರಿಗೆ ಬಂದು. ಈಗ ನಮ್ಮ ಅಜ್ಜ ಬಂದಾರ, ನಮ್ಮ ಅಜ್ಜಿ ಬಂದಾರ. ಅವ್ರಿಗೆ ನಾ ಇಡ್ಲಿ ಮಾಡ್ಕೊಡತ್ತೀನಿ. ನಮ್ಮ ಮಮ್ಮಿ ಇಲ್ಲಿ ನಮ್ಮ ಅಜ್ಜಿ ಅಜ್ಜಾಗ ಅಂತ ಹೇಳಿ ಸ್ಪೆಷಲ್ ಇಡ್ಲಿ ಆ್ಯಂಡ್ ಸಾಂಬಾರು ಮಾಡಿ ಕಳ್ಸ್ಯಾರ. ಸೊ ಇಡ್ಲಿ ಮಾಡ್ಕೊಂಡು ಹೋಗಂತಂದಿದ್ರು. ನಾ ಅಂದೆ ಬೇಡ, ಅಲ್ಲೇ ಹೋಗಿ ನಾನು ಫ್ರೆಶ್ ಆಗಿ ಮೀನ್ಸ್ ಬಿಸಿಯಾಗಿ ಇಡ್ಲಿ ಮಾಡ್ಕೊಡ್ತೀನಿ, ನೀನು ಸಾಂಬಾರು ಮಾಡಿ ಕಳ್ಸು ಅಂತ ಹೇಳಿ ಸಾಂಬಾರು ಮಾಡ್ಸ್ಕೊಂಬಂದೀನಿ. ಈಗ ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟೀನಿ ನೋಡ್ಬೋದು. ಇಲ್ಲಿ
ಇಡ್ಲಿ ರವೆ ಐತಿ ಆ್ಯಂಡ್ ಅದ್ರ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಐ ಥಿಂಕ್ ಸೊ ಅದ್ರ ಒಂದು ಸ್ವಲ್ಪ ಉಪ್ಪಿಂದ ಅಂಶ ಕಡಿಮೆ ಐತೆ ಅಂತ ಅನ್ಸತ್ತದ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇಡ್ತೀನಿ ಎಲ್ಲ ಇಡ್ಲಿ. ಅಜ್ಜಿಗೆ ಬಿಸಿ ಬಿಸಿ ಇಡ್ಲಿ ಮಾಡ್ಕೊಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಬಸ್ ಪ್ಲೀಸ್ ಬಸ್. ಸೊ ನಮ್ಮ ಅಜ್ಜ ಅವ್ರು ಚಹಾ ಮಾಡಿಕೊಟ್ಟಾರ ನನಗೆ. ಸೊ ಚಹಾ ಕುಡ್ದು ಇಡ್ಲಿ ಮಾಡೋಕ್ಕಾಗ್ತದೆ. Papaci, gnarly Tesla, gnarly fried chicken, gnarly. Hava?